ಇಷ್ಟೆಲ್ಲ ಕಷ್ಟಪಟ್ರಿ, ಇಷ್ಟೆಲ್ಲ ಸಾಕ್ಷಿಗಳನ್ನ ಹುಡುಕಿದ್ರಿ, ಇಷ್ಟೆಲ್ಲವೂ ಕೂಡ ಇವರು ಇದರಲ್ಲಿ ಪಾತ್ರ ಇದೆ, ಅಧಿಕಾರದ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳನ್ನು ಹುಡುಕೊಟ್ರಿ. ಬಟ್ ಈಗ ಲೋಕಾಯುಕ್ತ ಹೇಳ್ತಾ ಇರೋದು ಸಾಕ್ಷಿಗಳ ಕೊರತೆ ಅಂತ ಹೇಳಿ. ಹಾಗಿದ್ದಾಗ ನೀವು ಹುಡುಕಿರುವಂತ ಸಾಕ್ಷಿಗಳು ಯಾವುದು? ಸರ್, ನನ್ನ ಸಾಕ್ಷಿಗಳು ಬೇಡ ಸರ್. ಸ್ವತಃ ಸಿದ್ದರಾಮಯ್ಯವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂಥ ಸಾಕ್ಷ್ಯಗಳನ್ನು ಗಮನಿಸಿದ್ರೆ ಸಾಕು, ಆರೋಪಕ್ಕೆ ಪೂರ್ವಕ ಸಾಕಷ್ಟು ಸಾಕ್ಷ್ಯಗಳಿದೆ ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಓಕೆ. ಆದರೆ ಅವರ ಏನು ಸಿದ್ದರಾಮಯ್ಯ ಪ್ರಭಾವಕ್ಕೆ ಒಳಗಾಗಿರೋಂಥ ಅಧಿಕಾರಿ ತನ್ನ ಒಂದು ಆತ್ಮಸಾಕ್ಷಿನ ಮಾರ್ಕೊಂಡು ಈ ಸುಳ್ಳು ವರದಿಯನ್ನು ತಯಾರು ಮಾಡಿದ್ದಾರೆ. ಹೇಗೆ, ಯಾಕೆ ಮಾಡ್ಕೊಳ್ಬೇಕಾಗತ್ತೆ? ತನ್ನ ಆತ್ಮಸಾಕ್ಷಿಯನ್ನ ಮಾರ್ಕೊಳ್ಳೋದಾದ್ರೆ ಯಾಕೆ ಮಾಡಬೇಕು? ರಾಜ್ಯದ ಜನರ ಮುಂದೆ ಚಿಮಾರಿ ಹಾಕ್ಸ್ಕೊಳ್ಳಲ್ವಾ ಅಧಿಕಾರಿ ಆ ಥರ ಮಾಡೋದೇ ಆದರೆ? ಸರ್, ರಾಜ್ಯ ಜನತೆ ಚೀಮಾರಿ ಹಾಕಲಿ, ಆತ್ಮಸಾಕ್ಷಿ ಬಗ್ಗೆ ಅವ್ರಿಗೆ ಇದಿರಲಿ, ಅವ್ರಿಗೆ ಅಧಿಕಾರ ಬೇಕು. ಅವ್ರಿಗೆ ಅಧಿಕಾರ ಬೇಕು ಅಂತಂದ್ರೆ ಇಂಥ ರಾಜಕಾರಣಿಗಳ ಪ್ರಭಾವಕ್ಕೆ ಒಳಗಾಗಬೇಕು. ಅವ್ರು ಹೇಳ್ದಂಗೆ ಕೇಳಬೇಕು. ಅವ್ರಿಗೆ ತಾಕತ್ತಿಲ್ಲ, ನಾನು ಆತ್ಮಸಾಕ್ಷಿಗೆ ಮಾರ್ಕೊಳ್ಳಲ್ಲ, ಅವ್ರ ಪ್ರಭಾವಕ್ಕೆ ಒಳಗಾಗಲ್ಲ, ಅವ್ರು ನನ್ನ ಕೆಲಸದಿಂದ ತೆಗೆದಾಕೋರು ಕೂಡ ಬದುಕಿ ತೋರಿಸ್ಬಲ್ಲೆ ಅನ್ನೋ ತಾಕತ್ತು ಅವ್ರಿಗಿಲ್ಲ. ಆ ಕಾರಣಕ್ಕೋಸ್ಕರ ಅವರು ತಮ್ಮ ಅಧಿಕಾರ ಕಳ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ತಮ್ಮನ್ನೇ ತಾವು ಮಾರ್ಕೊಂಡ್ಬರ್ತಾರೆ ಸರ್. ಇದೇ ನಿರೀಕ್ಷೆಯನ್ನು ನೀವು ಮಾಡಿದ್ರ? ಲೋಕಾಯುಕ್ತದಲ್ಲಿ ಇದೇ ಬಿ ರಿಪೋರ್ಟ್ ಬಂದ್ಬಿಡುತ್ತೆ, ಹಾಗಾಗಿ ಇದನ್ನು CBI ಕೊಡಿ ಅಂತೇಳಿ ಅದಕ್ಕೆ ನೀವು ಪದೇ ಪದೇ ಹೇಳ್ತಾ ಇದ್ದಿದ್ದ? ಹೌದು ಸರ್, ನಾನು ಪ್ರಕರಣ ದಾಖಲು ಮಾಡೋಕ್ಕಿಂತ ಮುಂಚೆನೇ, ಅಂದರೆ ಲೋಕಾಯುಕ್ತದಲ್ಲಿ FIR ದಾಖಲು ಮಾಡೋಕ್ಕಿಂತ ಮುಂಚೆನೇ ಈ ಕಾರಣದಿಂದಲೇ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ಕೊಟ್ಟಿರುವಂಥದ್ದು. ಈಗ ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿ ಇದೆ. ಆ 3 ಎಕರೆ 16 ಗುಂಟೆ ಜಾಗದ ಬದಲಿಯಾಗಿ ಈ ಪರಿಹಾರದ ರೂಪದಲ್ಲಿ ಸೈಟ್ಗಳನ್ನು ಏನು ಪಡ್ಕೊಂಡಿದ್ರೆ ಇದರಲ್ಲಿ ಇವ್ರ ಪಾತ್ರ ಇದೆ ಅನ್ನೋದಕ್ಕೆ ಏನು ಸಾಕ್ಷಿಗಳಿದೆ ಸ್ನೇಹಮಯಿ ಕೃಷ್ಣ ಅವರು? ಸರ್, ಸ್ವತಃ ಸಿದ್ದರಾಮಯ್ಯ ಅವರೇ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರೋ ಅರ್ಜಿ ಸ್ಪಷ್ಟವಾಗಿ ತಿಳಿಸಿದರೆ, ಅವರು ನಾನು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಅಧಿಕಾರದಲ್ಲಿದ್ದೆ, ಆ ಅಧಿಕಾರ ಅವಧಿಯಲ್ಲಿ ಈ ಭೂಮಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕೆಲಸಗಳು ನಡೆದಿದೆ, ನಾನು ಅಧಿಕಾರದ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಯಾವುದೇ ಕೆಲಸ ನಡೆದಿಲ್ಲ ಅಂತೇಳಿ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಅಧಿಕಾರದ ಅವಧಿಯಲ್ಲಿ ಮಾತ್ರ ಈ ಕೆಲಸಗಳು ನಡೆಯುತ್ತೆ, ಅಧಿಕಾರ ಇಲ್ಲದೆ ನಡೆಯಲ್ಲ ಅಂತಂದ್ರೆ ಏನರ್ಥ? ಅವರ ಪ್ರಭಾವದಿಂದ ಆ ಕೆಲಸ ನಡೆದಿದೆ ಅಂದರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್, ಏನು ಅವ್ರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಅನ್ಯಕ್ರಾಂತಿ ಆದೇಶ ಆಗಿದೆ. ಆ ಆದೇಶ ನೀವು ಗಮನಿಸ್ಬೋದು. 15/7/2005 ಆದೇಶನ ಮಾಡಿದರೆ, ಅದರಲ್ಲಿ ಜಿಲ್ಲಾಧಿಕಾರಿ ಬರೀತಾರೆ, ಮಲ್ಲಿಕಾರ್ಜುನ ಸ್ವಾಮಿಯವರು ಕರಾರು ಪತ್ರವನ್ನು ಹಾಜರುಪಡಿಸಿದ್ದಾರೆ, ಹಾಗಾಗಿ ನಾನು ಈ ಆದೇಶ ಮಾಡಿದ್ದೀನಿ ಅಂತೇಳಿ. ಆದರೆ ಮಲ್ಲಿಕಾರ್ಜುನ ಸ್ವಾಮಿ ಕೊಟ್ಟಿರೋಂಥ ಆದೇಶ ಕರಾರು ಪತ್ರ ನೀವು ಗಮನಿಸ್ಬೋದು. ಆ ಒಂದು ಚಾಪಗಳನ್ನು ಖರೀದಿ ಮಾಡಿದೆ 22/7/2005, ಅಂದರೆ ಆದೇಶ ಆದ 7 ದಿನಗಳ ನಂತರ. ಹೆಂಗೆ ಸಾಧ್ಯ ಸರ್ ಇದು? ನಾನು ನೀವು ಕೊಟ್ಟರೆ ಈ ಥರ ಮಾಡೋಕ್ಕೆ ಸಾಧ್ಯನಾ ಸರ್? ನೀವು ಅರ್ಜಿ ಕೊಡೋಕ್ಕಿಂತ ಮುಂಚೆನೇ ಒಬ್ಬ ಜಿಲ್ಲಾಧಿಕಾರಿ ಈ ಥರ ಆದೇಶ ಮಾಡೋಕ್ಕೆ ಸಾಧ್ಯನಾ ಸರ್? ಸಿದ್ದರಾಮಯ್ಯ ಪ್ರಭಾವ ಇದೆ ಅಂತ ಸ್ಪಷ್ಟ ಗೊತ್ತಾಗಲ್ಲ? ಒಬ್ಬ ಸಾಮಾನ್ಯ ವ್ಯಕ್ತಿ ನನಗೆ ಗೊತ್ತಾಗುತ್ತೆ ಅಂತಂದರೆ, ಒಬ್ಬ IPS ಗೊತ್ತಾಗಲ್ಲ ಅಂತಂದರೆ ಇದು ನಾಚಿಕೆಗೇಡಿನ ಸಂಗತಿ ಅಲ್ವ ಸರ್? ಸೊ ಈಗ ನೀವು ಕೋರ್ಟ್ ಮೆಟ್ಟಿಲಿ ಹತ್ತೀರಾ, ಈ ವಿಚಾರದಲ್ಲಿ ಮತ್ತೆ ಹೋರಾಟವನ್ನು ಮುಂದುವರಿಸ್ತೀರಾ? ಖಂಡಿತವಲ್ಲ ಸರ್, ನನ್ನ ಹೋರಾಟ ನಿರಂತರವಾಗಿರುತ್ತೆ. ನಾನು ಏನು ಆರೋಪ ಮಾಡಿದ್ದೀನಿ ಅದನ್ನು ಖಚಿತವಾಗಿ ಸಾಬೀತುಪಡಿಸ್ತೀನಿ, ತಪ್ಪಿತ ಶಿಕ್ಷೆಯನ್ನು ಕೊಡಿಸ್ತೀನಿ. ಈ ರಾಜ್ಯದ ಜನರಿಗೆ ಒಂದು ಸೂಕ್ತ ಸಂದೇಶನ ಕೊಡೋಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಕರೆಕ್ಟ್. ನೀವೆಲ್ಲ ಹೇಳ್ತಾ ಇರುವಂಥದ್ದು ಒಂದು ಕಡೆಗೆ ಸ್ನೇಹಮಯಿ ಕೃಷ್ಣ ಅವರೇ, ಮಲ್ಲಿಕಾರ್ಜುನ ಸ್ವಾಮಿ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ, ಅವುಗಳನ್ನು 1 ವಾರ ಆದಮೇಲೆ ತಗೊಳ್ತಾರೆ, ಎಲ್ಲವೂ ಕರೆಕ್ಟು. ಬಟ್ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಪತ್ರವನ್ನು ಬರೆದು ಈ ಥರ ಮಾಡಿಕೊಡಿ ಅಂತ ಎಲ್ಲಾದರೂ ಉಲ್ಲೇಖ ಮಾಡಿರುವಂಥ ಸಾಕ್ಷಿ ನಿಮ್ಮ ಬಳಿ ಏನಾದರೂ ಇದೆಯಾ? ಸರ್, ಕಾನೂನು ಸ್ಪಷ್ಟವಾಗಿರುತ್ತೆ, ಎಲ್ಲನೂ ಕೂಡ ಲಿಖಿತವಾಗಿ ಸಾಕ್ಷಿ ಇರಬೇಕು ಅಂತೆಲ್ಲ. ಅವರ ಮಾತು ವರ್ತನೆ ಕೂಡ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತೇಳಿ ಭಾರತೀಯ ಸಾಕ್ಷಿ ಅಧಿನಿಯಮ ಕಲಂ 14 ಸ್ಪಷ್ಟವಾಗಿ ಹೇಳುತ್ತೆ. ನಾನು ಕಲಂಗಳ ಪ್ರಕಾರ ಹೇಳ್ತೇನೆ, ಸುಮ್ಮನೆ ಹೇಳ್ತಿಲ್ಲ. ಓಕೆ. ಭಾರತೀಯ ಸಾಕ್ಷಿ ಅಧಿನಿಯಮ ಕಲಮನ್ನು ನೋಡಿದಾಗ ವ್ಯಕ್ತಿಯ ಮಾತು ವರ್ತನೆ ಕೂಡ ಸಾಕ್ಷಿಯಾಗತ್ತೆ ಅಂತೇಳಿ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಸಿದ್ದರಾಮಯ್ಯರ ಮಾತು ವರ್ತನೆ ಕೂಡ ಇಲ್ಲಿ ಸಾಕ್ಷಿಯಾಗಿದೆ. ಈಗ ದರ್ಶನ್ ಅವರು ರೇಣುಕಾ ಸ್ವಾಮಿನ ಕರ್ಕೊಂಬಂದು ಕೊಲೆ ಮಾಡಿಸೋರು ಅಂತ ಆರೋಪ ಮಾಡ್ತಾರಲ್ಲ, ಏನು ದರ್ಶನ್ ಅವ್ರಿಗೆ ಬರವಣಿಗೆಯಲ್ಲಿ ಬರ್ಕೊಟ್ಟಿದ್ರಾ? ಅಲ್ಲ, ಇವ್ರನ್ನ ರೇಣುಕಾ ಸ್ವಾಮಿ ಕರ್ಕೊಂಬಂದು ಅಂತೇಳಿ ಏನೋ ಲಿಖಿತವಾಗಿ ಬರ್ಕೊಟ್ಟಿದ್ರಾ ಅಥವಾ ಕೊಲೆ ಮಾಡಿದ ಲಿಖಿತವಾಗಿ ಬರ್ಕೊಟ್ಟಿದ್ರಾ ಸರ್? ಅಲ್ಲಿ ಸಿಗುವಂತ ಎವಿಡೆನ್ಸ್ ಬೇರೆ ಆಗುತ್ತೆ, ಅಲ್ಲಿ CCTV ಫುಟೇಜ್ಗಳು ಸಿಗುತ್ತೆ, ಅಲ್ಲಿರುವಂಥ ಸಾಕ್ಷಿಗಳು ಬೇರೆ ಆಗುತ್ತೆ, ಅವ್ರ ಕಾಲ್ ರೆಕಾರ್ಡ್ಸ್ಗಳು ಬೇರೆ ಆಗುತ್ತೆ, ಅಲ್ಲಿರುವಂಥ ನೆಟ್ವರ್ಕ್ಗಳು ಬೇರೆ ಆಗುತ್ತೆ. ಬಟ್ ಇಲ್ಲಿ ಸಿದ್ದರಾಮಯ್ಯನವರ ವರ್ತನೆ ಮತ್ತು ಅವರ ಮಾತುಗಳು ಇದಕ್ಕೆ ಸಾಕ್ಷಿ ಆಗುತ್ತೆ ಅನ್ನೋದಾದ್ರೆ ಕೋರ್ಟ್ನಲ್ಲಿ ಕಷ್ಟ ಆಗಲ್ವಾ ಸ್ನೇಹಮಯಿ ಕೃಷ್ಣ ಅವರೇ? ಖಂಡಿತ ಇಲ್ಲ ಸರ್, ಅದು ಹೇಳ್ತೇನೆ ಸರ್. ಕಾನೂನು ಹೇಳೋದು ನಾನು ಹೇಳ್ತಿಲ್ಲ, ಕಾನೂನು ಹೇಳೋದು ವ್ಯಕ್ತಿಯ ಮಾತು ವರ್ತನೆ ಕೂಡ ಸಾಕ್ಷಿ ಪರಿಗಣಿಸಬೇಕು ಅಂತೇಳಿ. ಹೇಗೆ ಈಗ ಸಿದ್ದರಾಮಯ್ಯನವರ ಯಾವ ಮಾತು ಯಾವ ವರ್ತನೆ ಈಗ ಸಾಕ್ಷಿಯಾಗಿ ಪರಿಗಣಿಸಬೇಕಾಗುತ್ತೆ ಸರ್? ಅವರೇ ಮಾಧ್ಯಮ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. 2017 ಇಸ್ವಿಲಿ ನಾನು ನೇಮಕ ಮಾಡಿದಂಥ ಧ್ರುವ ಕುಮಾರ್
ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನನ್ನ ಹೆಂಡತಿಗೆ ಬದಲಿ ನಿವೇಶನ ಜಮೀನು ಕೊಡೋದಕ್ಕೆ ತೀರ್ಮಾನ ಆಗಿತ್ತು. ಓಕೆ. ನಾನೇ ಈಗ ಬೇಡ, ಯಾಕಂದ್ರೆ ನಾನೀಗ ಅಧಿಕಾರದಲ್ಲಿದ್ದೀನಿ, ಹಾಗಾಗಿ ಮುಂದಿನ ದಿನಗಳು ಕೊಡಿ ಅಂತ ಹೇಳಿದ್ದೀನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಇದಕ್ಕಿಂತ ಸಾಕ್ಷಿ ಬೇಕು ಸರ್? ಓಕೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ತಮ್ಮ ಹೆಂಡತಿಗೆ ಸಂಬಂಧಪಟ್ಟ ಜಮೀನಿಗೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದರೆ ಅವತ್ತೇ ಈ ಅಪರಾಧ ಕೃತ್ಯಕ್ಕೆ ಅವರು ತಡೆ ಒಡ್ಡಬಹುದಾಗಿತ್ತು. ಯಾಕೆ ಒಡ್ಡಿಲ್ಲ? ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ವತ್ತಿನ ಮೌಲ್ಯ 62 ಕೋಟಿ ರೂಪಾಯಿ ಅಂತೇಳಿ ವಿಧಾನಸಭೆಯಲ್ಲಿ ಹೇಳಿದರು. ಓಕೆ. ಜನರ ಮುಂದೆ ಅಲ್ಲ, ವಿಧಾನಸಭೆಯಲ್ಲಿ ಹೇಳಿದಂಥ ವ್ಯಕ್ತಿ 62 ಕೋಟಿ ಕೊಟ್ಕೊಳ್ಳಿ ನಾನು ನಿವೇಶನ ಕೊಡ್ತೀನಿ ಅಂತ ಹೇಳಿ ವ್ಯಕ್ತಿ ಯಾವಾಗ ನಾನು ದೂರು ದಾಖಲೆ ಮಾಡಿದ 3 ದಿವಸದಲ್ಲಿ ಯಾಕೆ ಸರ್ ವಾಪಸ್ ಕೊಡ್ತಾರೆ? ಏನು ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಸರ್ 60 ಕೋಟಿ ರೂಪಾಯಿಗೆ ಅಂತ ವೆಚ್ಚನ ಬಲ ಮಾಡಿದ ನಿವೇಶನ ವಾಪಸ್ ಕೊಡ್ತಾರೆ? ಇದಕ್ಕಿಂತ ಸಾಕ್ಷಿ ಬೇಕಾ? ಓಕೆ. ಓಕೆ, ಧನ್ಯವಾದಗಳು ಸ್ನೇಹ ಕೃಷ್ಣ ಅವರೇ ಇಷ್ಟೊತ್ತು ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ.